ಈ ಹುಟ್ಟುಹಬ್ಬದ ಒಂದು ಆಚರಣೆನ ಸ್ಟಾರ್ಟ್ ಮಾಡಿದ್ರು 15 ವರ್ಷದಿಂದ. ಅವತ್ತು ನಮಗೆ ಅದೇ ಇವಾಗ ಬಂದಿದ್ದಾರಲ್ಲ ಆಫೀಸಲ್ಲಿ ಒಂದು ಜನತೆ ಒಂದು 8,000 ಓಟ್ ಹಾಕಿದ್ರು. ಅವರು ನಮ್ಮ ಎಲ್ಲ ಸ್ನೇಹಿತರಿಗೋಸ್ಕರ ಸಣ್ಣದಾಗಿ ಸ್ಟಾರ್ಟ್ ಮಾಡಿಕೊಂಡು ಈ ಒಂದು ದಿವಸ ಪಬ್ಲಿಕ್ ಲೈಫು ಅವರು ಸ್ಟಾರ್ಟ್ ಮಾಡಿದ್ದು. ಸಾವಿರಾರು ಜನ ಅಭಿಮಾನಿಗಳು, ಏನೂ ಅಧಿಕಾರ ಇಲ್ಲ ಅಂದ್ರೂ ಅವ್ರ ಜೊತೆಯಲ್ಲಿರುವಂಥ ಒಂದು ಒಡನಾಟಕ್ಕೆ ನಮಗೆ ಯಾವಾಗಲೂ ಬಂದು ಅವರು ಆಶೀರ್ವಾದ ಮಾಡ್ತಾರೆ, ಚಿಕ್ಕವರು ಸಹಕಾರ ಕೊಡ್ತಾರೆ. ಅವರಿಗೆ ಯಾವಾಗಲೂ ನಾನು ಕೃತಜ್ಞತೆ ಆಗಿರ್ತೀನಿ. ನಾನು ರಾಜಕಾರಣದಲ್ಲಿ ಅಧಿಕಾರ ಇರಲಿ ಬಿಡಲಿ, ಈ ಸೇವೆ ಅಂತೂ ಮುಂದುವರ್ಸ್ಕೊಂಡು ಹೋಗ್ತೀನಿ. ಆ ಸೇವೆ ಮಾಡಿಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ನನ್ನನ್ನು ಗುರುತಿಸಿ, ನನ್ನ ಸ್ನೇಹಿತರಿರ್ಬೋದು, ನನ್ನ ಹಿತೈಷಿಗಳಿರ್ಬೋದು, ಮತ್ತು ಎಲ್ಲ ನನ್ನ ಹಿರಿಯರು ಕಿರಿಯರು ಎಲ್ಲರೂ ಪ್ರೀತಿಯಿಂದ ನನಗೆ ವರ್ಷ ವರ್ಷ ಬಂದು ಹರಿಸ್ತಾರೆ. ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು. ನಮ್ಮೆಲ್ಲರೂ ಇಚ್ಛೆಯನ್ನು ಅವರು ಗಮನಿಸಿಕೊಂಡು ನಮಗೆಲ್ಲ ಸಹಕಾರ ಮಾಡ್ತಾರೆ. ಅವರು ಚೆನ್ನಾಗಿ 106 ವರ್ಷ ಚೆನ್ನಾಗಿ ಬಾಳಿ ಬಂದರು. ಅವ್ರ ಸರಳತೆನೇ ಈಗ ಮೆಚ್ಚುಗೆಗೆ, ಜನ ಮೆಚ್ಚುಗೆ ಕಾರಣ ಆಯ್ತು ಅಂತ ಕಾರಣ ಅವರು ನಮ್ಮ ಜನತೆ ಎಲ್ಲ ಅವರ ಮೆಚ್ಚುಗೆಗೆ ತುಂಬ ಕಾರಣ ಆಗಿದ್ದೀವಿ. ಅವರು ಅದೇ ಥರ ನಮಗೆ ಹೊಂದಿಸ್ಕೊಂಡು ಚೆನ್ನಾಗಿ ನಮ್ಮನ್ನ ನೋಡ್ತಾ ಇದ್ದಾರೆ. ಡಿಸೆಂಬರ್ಗೆ ಚುನಾವಣೆ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಚುನಾವಣೆ ಆ ಥರ ನಿಲ್ಲಿಸ್ತೀವಿ, ನಾವು ನಿಲ್ಲಿಸ್ತೀವಿ ಅವ್ರನ್ನ. ಈ ಸರ್ತಿ ಗೆಲ್ಸೋಣ ಅಂತ ಚುನಾವಣೆ ನಡೆದ್ರೆ ಖಂಡಿತವಾಗೂ ಗೆಲ್ಲಿಸ್ತೀವಿ. ಗುರುಗಳಾದಂಥ ರಾಜಕೀಯ ಗುರುಗಳಾದಂತಹ 51ನೇ ವರ್ಷದ ಹುಟ್ಟುಹಬ್ಬದಂದು ಇವತ್ತು ಅತಿ ವಿಜೃಂಭಣೆಯಿಂದ ನಮ್ಮ ಹೊಸಳ್ಳಿ ವಿಜಯನಗರ ಕ್ಷೇತ್ರವನ್ನು ಆಚರಿಸ್ಕೊಂಡು ಬಂದಿದ್ದೇವೆ. ಅವರ ಸರಳತೆ, ಸಜ್ಜನತೆ ಇವತ್ತು ಎಲ್ಲ ಯುವಕರಿಗೆ ಒಂದು ಮಾರ್ಗದರ್ಶನ ಆಗಿದೆ. ಇವತ್ತು ನಮ್ಮಂತ ಏನೂ ಇಲ್ಲದೆ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಮನ್ನ ಇವತ್ತೊಂದು ಲೀಡರ್ ಆಗಿ ಇವತ್ತು ಸ್ಟೇಟ್ ಲೆವೆಲ್ ನಮ್ಮನ್ನ ಗುರುತಿಸಿದ್ದಾರೆ. ಸ್ಟೇಟ್ ಲೆವೆಲ್ ನಮ್ಮನ್ನ ಗುರುತಿಸಿ ಇವತ್ತು ನನ್ನಂತ ಯುವಕರಿಗೆ ಒಂದು ದಾರಿದೀಪ ಆಗಿ ಇವತ್ತು ಮಾಡಿದರೆ ಆ ಭಗವಂತ ಅವರಿಗೆ, ನಮ್ಮ ಶ್ರೀನಾಥನಿಗೆ ಹೆಚ್ಚಿನ ಆರೋಗ್ಯ, ಆಯುಸ್ಸು, ಯಶಸ್ಸು, ಅಧಿಕಾರ ಇವೆಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಯುವ ಶಕ್ತಿಯೇ ದೇಶದ ಶಕ್ತಿ ಅನ್ನೋದಕ್ಕೆ ನಿಜವಾಗ್ಲೂ ನಮ್ಮ ಶ್ರೀನಾಥನನ್ನೇ ಒಂದು ಮಾದರಿ ಆಗ್ತದೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅಭಿಮಾನಿಗಳೆಲ್ಲ ಎಲ್ಲ ನನ್ನ ಸ್ನೇಹಿತ ವರ್ಗದವರು. ಅಭಿಮಾನಿಗಳಂದರೆ ತಪ್ಪಾಗುತ್ತೆ, ಸ್ನೇಹಿತ ವರ್ಗದವರು. ಯಾವಾಗಲೂ ಅವರು ನಮಗೆ ರಾಜಕಾರಣದಲ್ಲಿ ಅಧಿಕಾರ ಇರಲಿ ಇಲ್ಲದೇ ಇರಲಿ, ಸಾವಿರಾರು ಜನ ಬಂದು ನನಗೆ ತಂದೆ ತಾಯಿಯಂದಿರ ಆಶೀರ್ವಾದ ಮತ್ತು ಸ್ನೇಹಿತರ ಯಾವಾಗಲೂ ಸಹಕಾರ ಕೊಟ್ಟಿದ್ದಾರೆ. ನನ್ನ ಜನ್ಮದಿನಕ್ಕೆ ಮೊದಲಿಗೆ ಅವ್ರಿಗೆ ಎಲ್ಲರಿಗೂ ಕೃತಜ್ಞತೆಗಳು ಹೇಳ್ತೀನಿ. ರಾಜಕಾರಣದಲ್ಲಿ ಆಕಸ್ಮಿಕವಾಗಿ ಬಂದಿದ್ದು, ನಾನು ವ್ಯಾಪಾರ ಮಾಡ್ಕೊಂಡಿದ್ದು. ಆದರೂ ಸೇವೆ ಮಾಡೋಕ್ಕೆ ಒಂದು ದೊಡ್ಡ ಪ್ಲ್ಯಾಟ್ಫಾರಮು. ನಾವು ಆ ಸೇವೆನ ಬದುಕಿರೋವರೆಗೂ ಮಾಡ್ತೀವಿ. ರಾಜಕೀಯದಲ್ಲೇ ಇದೆಲ್ಲ ಆಗೋದು. ಏನಂದರೆ ರಾಜಕೀಯ ಒಂದು ಇದ್ದಿದ್ದಕ್ಕೆ ಅಟ್ಯಾಚ್ಮೆಂಟ್ ಆಗುತ್ತೆ. ನಾವೇನು ಮಾಡ್ತೀವೋ ಬಿಡ್ತೀವಲ್ಲ, ಯಾರಿಗೂ ಏನು ನಾವು ಚಿನ್ನ, ವಜ್ರ, ವೈಡೂರ್ಯ ಏನು ಕೊಡೋಕ್ಕಲ್ಲ. ಬದುಕಿರೋವರೆಗೂ ಪ್ರೀತಿ, ವಿಶ್ವಾಸ, ಅವರ ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶನ ಮಾತ್ರ ಮಾಡ್ಬೋದಷ್ಟೇ. ನಾವೇನು ಎಲ್ಲರಿಗೂ ರಾಜಕಾರಣಿ ಆಗಿದ ತಕ್ಷಣ ಇದು ಕೊಡೋಕ್ಕಾಗ್ತೈತಾ? ರಾಜಕಾರಣಕ್ಕಿಂತ ಮೇಲುಗಡೆ ಒಂದು ವಿಶ್ವಾಸ, ಬಾಂಧವ್ಯ. ಆ ಬಾಂಧವ್ಯ ನಾವು ಬದುಕಿರೋವರೆಗೂ ನಮ್ಮ ಸ್ನೇಹಿತರುಗಳ ಜೊತೆಯಲ್ಲಿ, ನಮ್ಮ ಜೊತೆಯಲ್ಲಿರೋರ ಜೊತೆಲಿ, ನಮ್ಮ ಸೀನಿಯರ್ಗಳ ಜೊತೆ ಒಳಗಡೆ ಇದೇ ಥರ ಇಟ್ಕೊಂಡು ಹೋಗೋಕ್ಕೆ ಭಗವಂತ ನಮಗೆ ಯಾವುದೇ ಥರ ಮೈಂಡ್ ಕರಪ್ಟ್ ಮಾಡ್ದಿರಾ ಇದೇ ಥರ ಇಟ್ಕೊಳ್ಳಿ ಅಂತ ನಾನು ಈ ಬಂದು ನಮಗೆ ವಿಶ್ ಮಾಡಿರೋವಂಥ ಎಲ್ಲರ ಪರವಾಗಿ ನಾನು ಅದನ್ನು ಕೇಳ್ಕೊತೀನಿ. ಬೇರೆ ಏನೂ ಇಲ್ಲ ನನಗೆ. ನಮ್ಮ ಮೈಂಡ್ ಥ್ಯಾಂಕ್ ಯು ವಿಜಯ್ ಕುಮಾರ್ ಅವರು. ಉದಯ ಎಕ್ಸ್ಪ್ರೆಸ್ ಮಾಡಿದ್ದೀರಾ. ಮೊದಲಿಂದ ನೀವು ಫೋಟೋಗ್ರಫಿ ಲೈನಲ್ಲಿದ್ದೀವಿ. ಉದಯ ಎಕ್ಸ್ಪ್ರೆಸ್ ಮಾಡಿದ್ದೀರಾ. ತಮಗೂ ಅಷ್ಟೇ ದೇವರು ಆಯುಷು, ಆರೋಗ್ಯ ಮತ್ತು ಹೆಚ್ಚಿನ ರೀತಿಯಲ್ಲಿ ಐಶ್ವರ್ಯ ಕೊಟ್ಟು ಸಮಾಜಮುಖಿ ಕಾರ್ಯಕ್ರಮ ಮಾಡಲಿ ಅಂತ ತಮಗೂ ಈ ಮುಖಾಂತರ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ.